ಝೀರೋ ಇಂದನೇ ಎಲ್ಲ ಆರಂಭ ಆಗುತ್ತೆ. ಈ ಝೀರೋ ಅನ್ನೋದನ್ನ ಒಂದರ ಪಕ್ಕದಲ್ಲಿ ಇಡೋದಕ್ಕಿಂತ ಒಂದರ ಹಿಂದೆ ಇಡೋದಕ್ಕೂ ವ್ಯತ್ಯಾಸಗಳಿರ್ತವೆ. ನಾವು ಆರಂಭ ಝೀರೋ ಇಂದನೇ ಆಗಲಿ, ಬಟ್ ನಮ್ಮ ಫೈನಲ್ಲು ಅಥವಾ ನಾವು ಒಂದು ಹಂತಕ್ಕೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಹಾರ್ಡ್ ವರ್ಕು, ಸ್ಕಿಲ್ಸು, ಝೀರೋ ಇಂದ ನಾವೇನು ಆ ಒಂದು ಸ್ಟೇಜ್ ತಲುಪಿರ್ತೀವೋ ಅಲ್ಲಿ ತನಕ ಇಷ್ಟು ಎಫರ್ಟ್ ಇರಬೇಕಾದ್ರೆ ಎಷ್ಟು ಲಾಟ್ ಆಫ್ ಡಿಫ್ರೆನ್ಸ್ ಅನ್ನೋದು ಇರಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಸ್ಕಿಲ್ಸ್ನ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಡೇ 1 ಹಿಡಿದು ಡೇ 90, ಡೇ 365 ಈ ರೀತಿ ಒಂದು ಚಾಲೆಂಜನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಎಸ್, ಇವತ್ತಿಂದ ನಾನು ಈ ಕೆಲಸ ಮಾಡೇ ಮಾಡ್ತೀನಿ, ಇವತ್ತಿಂದ ಈ ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ನ ನಾನು ಕಲಿತೀನಿ. ಸೊ ಈ ರೀತಿ ಒಂದು ಚಾಲೆಂಜ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ ನಾವು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ವೋ, ಸೊ ಯಾವಾಗ ನಾವು ಪ್ರತಿನಿತ್ಯ ಇನ್ಸ್ಟಾಗ್ರಾಮ್ಗಳು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ನ ಸ್ಕಿಪ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸೊ ಅದೇ ಒಂದು ಮೈಂಡ್ಸೆಟ್ಟಿಂದ ಇರ್ತೀವೋ, ಸೊ ಆ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬರೋದಕ್ಕಾಗಲ್ಲ. ಮತ್ತೆ ನಮ್ಮ ಸ್ಕಿಲ್ಸು ಅಷ್ಟೇ ಇಂಪ್ರೂವ್ಮೆಂಟ್ ಆಗಲ್ಲ. ನಾಲೆಡ್ಜ್ ಅನ್ನೋದೇನಿದೆ ಅದು ಗೇನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಈ ಒಂದು ವಿಡಿಯೋನ ನೀವು ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಹೇಳ್ಬೋದು, ಈ ವಿಡಿಯೋಸ್ನ ನಾವು ನೋಡ್ತಾ ಇದೀವಲ್ವಾ ಅಂತ. ಆಗ ನಾನು ಹೇಳೋದೇನೆಂದರೆ, ಅದಕ್ಕೂ ಒಂದು ಲಿಮಿಟೇಷನ್ ಅನ್ನೋದು ಇರುತ್ತೆ. ಯಾವುದೇ ಒಂದು ಕೆಲಸ ಅಂತ ಬಂದಾಗ ಅದಕ್ಕೆ ಲಿಮಿಟ್ ಅನ್ನೋದು ಇರುತ್ತೆ. ಆ ಲಿಮಿಟ್ನ ನಾವು ಕ್ರಾಸ್ ಮಾಡಬಾರ್ದು. ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು, ಲೈಫಲ್ಲಿ ಒಂದು ಗೋಲ್ ಅನ್ನೋದು ಇಟ್ಕೊಳ್ಳಿ. ಆ ಗೋಲ್ಗೆ ಸಂಬಂಧಪಟ್ಟಂತೆ ಡೇ 1 ಹಿಡಿದು ಇಷ್ಟು ದಿನ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಅಷ್ಟು ದಿನದ ತನಕ ನೀವು ಹಾರ್ಡ್ ವರ್ಕ್ನ ಹಾಕಬೇಕಾಗುತ್ತೆ. ಆಗಿರ್ತಕ್ಕಂಥ ಹಾರ್ಡ್ ವರ್ಕ್ನ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ನಿಮ್ಮ ಒಂದು ಸ್ಕಿಲ್ಸ್ ಇರ್ಬೋದು ಅಥವಾ ನೀವು ಯಾವುದೇ ಒಂದು ಹಾರ್ಡ್ ವರ್ಕ್ ಇರ್ಬೋದು, ಡೇ 1 ಡೇ 10, 90 ಡೇಸು, 365 ಡೇಸು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಲೈಫಲ್ಲಿ ಯಾರು ಸಹ ಈ ರೀತಿ ಹೇಳೋದಕ್ಕಾಗಲ್ಲ. ಬಟ್ ಹೇಳಿದ್ರು ಅದನ್ನು ಅಲ್ಲೇ ಕೇಳಿಸ್ಕೊಂಡು ಅಲ್ಲೇ ಬಿಟ್ಬಿಡುವಂತಹ ಮನಸ್ಥಿತಿಗಳು ಜಾಸ್ತಿ ಇರ್ತಕ್ಕಂಥದ್ದು. ಫಸ್ಟ್ ಅದನ್ನು ಬಿಡಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಈ ಕೆಲಸ ಮಾಡ್ತೀನಿ ಅಂದರೆ ಮಾಡೇ ಮಾಡ್ತೀನಿ ಅಷ್ಟೇ. ಓಕೆ, ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ನಮ್ಮನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ.